ಕ್ಲಾಸಿಕ್ ಮಸಾಜ್ ಇದೆ. ಫಸ್ಟ್ ಇಸ್ ವಾಟ್? ಎಲ್ಫ್ರೆಜ್. ನೆಕ್ಸ್ಟ್ ಇಸ್ ಪೆಟ್ರಿಸೇಜ್ ಆ್ಯಂಡ್ ವೈಬ್ರೇಷನ್, ಟ್ಯಾಂಪೋನ್ಮೆಂಟ್, ಫ್ರಿಕ್ಷನ್. ಓಕೆ, ಇದು 5 ಕ್ಲಾಸಿಕ್ ಮಸಾಜ್ ಅಂತೀವಿ. 5 ಕ್ಲಾಸಿಕ್ ಮಸಾಜ್ ನೀವು ಯಾವುದೇ ಒಂದು ಮಸಾಜ್ ಹೋದ್ರೂ ಸರಿ, ಆಯ್ತರ ಹೆಡ್ ಮಸಾಜ್, ಬಾಡಿ ಮಸಾಜ್, ಫೇಶಿಯಲ್ ಮಸಾಜ್, ನೀವೇನೇ ಮಾಡಿದ್ರೂ ಈ 5 ಕ್ಲಾಸಿಕ್ ಸ್ಟೆಪ್ಸೇ ಇರೋದು. ಓಕೆ, ಈ ಮೆಥಡಲ್ಲೇ ಹೋಗೋದು, ಬಟ್ ಮಾಡೋ ಪ್ಲೇಸ್ ಮಾತ್ರನೇ ಬೇರೆ ಬೇರೆ. ಸೊ ವಾಟ್ ಇಸ್ ದಟ್? ಎಲ್ಫ್ರೆಜ್. ಫಸ್ಟ್ ಬರೋದೇ ಎಲ್ಫ್ರೆಜ್. ಎಲ್ಫ್ರೆಜ್ ಅಂದರೆ ಏನು? ಎಲ್ಫ್ರೆಜ್ ಇಸ್ ಕಾಲ್ಡ್ ಆಸ್ ಲಾಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಂಗಂದರೆ ದೊಡ್ಡದಾಗಿರೋ ಜಾಗದಲ್ಲಿ ನಾವು ಮಾಡೋ ಮಸಾಜ್ನ ಲಾಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇವಾಗ ಫೇಶಿಯಲಲ್ಲಿ ಇಲ್ಲಿಂದ ಇಲ್ಲಿವರೆಗೂ ನಾನು ಮಾಡ್ತೀನಿ ಅಂದರೆ ಇಲ್ಲಿ ಎಲ್ಲಿ ಬಂದುಬಿಟ್ಟು ನನ್ನ ಕೈ ಲಾಂಗ್ ಆಗಿ ಸ್ಪ್ರೆಡ್ ಆಗ್ತಾಯಿದೆ. ಲಾಂಗ್ ಆಗಿ ಸ್ಪ್ರೆಡ್, ನೆಕ್ ಗಂಟ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಲಾಂಗ್ ಆಗಂದರೆ ನನ್ನ ಕೈ ಸ್ಪ್ರೆಡ್ ಆಗೋದಲ್ಲ, ಫೇಶಿಯಲ್ ಮಾಡೋ ಪ್ಲೇಸಲ್ಲಿ ಎಲ್ಲಿ ಲಾಂಗ್ ಆಗಿದೆ, ಎಲ್ಲಿ ನಾನು ಲಾಂಗ್ ಆಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಅಂದರೆ ಇದು ಶಾರ್ಟು, ಇದು ಶಾರ್ಟ್ ಏರಿಯಾ. So which is a long place? Then this is my Elfridge. ಅರ್ಥ ಆಯ್ತಾ? ಸೊ ಅವಾಗ ಲಾಂಗ್ ಸ್ಟ್ರೋಕ್ ಅಂದರೆ ಇದು ಲಾಂಗ್ ಆಗಂದರೆ ತುಂಬ ಜಾಸ್ತಿ ನಾನು ಮಸಾಜ್ ಮಾಡೋ ಜಾಗ ಒಂದೇ ಪೋರ್ಷನ್. ಹಂಗಂದರೆ ಒಂದು ಸತಿ ನಾನು ಮಸಾಜ್ ಮಾಡೋಕ್ಕೆ ಮುಟ್ಟಿದ್ರೆ ತಿರ್ಗಾ ನಾನು ರಿಮೂವ್ ಮಾಡೋದು ಯಾವಾಗ 15 ಮಿನಿಟ್ಸ್ ಆದಮೇಲೆ. ಇಲ್ಲಿ ಮಾಡಿದೆ, ರಿಮೂವ್ ಮಾಡಿಬಿಟ್ಟು ಇಲ್ಲಿ ಮಾಡಿದೆ, ಹಂಗೆ ಮಾಡಲೇಬಾರ್ದು. ಇಲ್ಲಿ ನಾನು ಮುಟ್ಟಿದ್ರೆ ಇಲ್ಲಿವರೆಗೂ ನಾನು ಟ್ರಾವೆಲಿಂಗಲ್ಲೇ ಇರಬೇಕು. ಆ ಹೀಟ್ನೆಸ್ನ ನಾನು ರಿಮೂವ್ ಮಾಡಿಬಿಡ್ಬಾರ್ದು ಯಾವತ್ತು. ಆಯಿತಾ? ಸೊ ಆ ಎಲ್ಫ್ರೆಜ್ ಅನ್ನೋದು ಲಾಂಗ್ ಸ್ಟ್ರೋಕ್. ಹಂಗಂದರೆ ಲಾಂಗ್ ಸ್ಟ್ರೋಕ್ ಅಂದರೆ ಒಂದು ಜಾಗ ಯಾವುದು ಲಾಂಗ್ ಆಗಿ ಸ್ಪ್ರೆಡ್ ಆಗ್ತಾ ಇದೆಯೋ ಆ ಪ್ಲೇಸ್ನ ಎಲ್ಫ್ರೆಜ್ ಅಂತ ಹೇಳ್ತೀವಿ. ಓಕೆ, ಪೆಟ್ರಿಸೇಜ್ ಶಾರ್ಟ್ ಸ್ಟ್ರೋಕ್. ಯಾವ ಜಾಗದಲ್ಲಿ ನಾವು ಶಾರ್ಟಾಗಿ ನಾವು ಮಸಾಜ್ ಮಾಡ್ತಾಯಿದ್ವಿ, ಯಾವ ಪ್ಲೇಸಲ್ಲೆಲ್ಲ ಮಾಡ್ತೀವಿ? ಈ ಪ್ಲೇಸಲ್ಲಿ ಮಾಡ್ತೀವಿ. ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತೀವಿ. ಇದನ್ನೆಲ್ಲ ಏನು ಮಾಡ್ತೀವಿ? ಪೆಟ್ರಿಸೇಜ್ ಅಂತ ಹೇಳ್ತೀವಿ. ಇಲ್ಲಿ ಮಾಡೋದು ಇದನ್ನು ಪೆಟ್ರಿಸೇಜ್. ಓಕೆ, ಲಾಂಗ್ ಸ್ಟ್ರೋಕ್ ಅನ್ನೋದನ್ನು ಎಲ್ಫ್ರೆಜ್ ಅಂತೀವಿ, ಶಾರ್ಟ್ ಸ್ಟ್ರೋಕ್ ಅನ್ನೋದನ್ನು ಪೆಟ್ರಿಸೇಜ್ ಅಂತೀವಿ. ಓಕೆ, ನೆಕ್ಸ್ಟ್ ಫ್ರಿಕ್ಷನಲ್ಲಿ ಏನೆಲ್ಲ ಬರುತ್ತೆ? ಜಿಗ್ಜ್ಯಾಗ್, ಸಿಸರ್. ಜಿಗ್ಜ್ಯಾಗ್ ಅನ್ನೋದು ನಾವು ಹಿಂಗೆ ಮಾಡ್ತೀವಿ ಗೊತ್ತಾ? ಹಿಂಗೆ ಮಾಡೋದು, ಅಪ್ಪರ್ ಲಿಪ್ಸ್ ಲೋವರ್ ಲಿಪ್ಸ್ ಹತ್ರ ಎಲ್ಲ ಏನು ಮಾಡ್ತೀವಿ? ಹಿಂಗೆ ಕ್ರಿಸ್ ಕ್ರಾಸ್ ಆಗಿ ಹೋಗ್ತೀವಿ. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಜಿಗ್ಜ್ಯಾಗ್ ಅಂತ ಹೇಳ್ತೀವಿ. ಸೊ ಈ ಜಿಗ್ಜ್ಯಾಗ್ ಸೇರಿರೋದು ಯಾವುದು? ಫ್ರಿಕ್ಷನಲ್ಲಿ. ಓಕೆ, ಸೊ ಜಿಗ್ಜ್ಯಾಗ್ ಮಾಡ್ತೀವಾ ಇಲ್ಲ ಸಿಸರ್ ಮಾಡ್ತೀವಾ? ಈ ಫಿಂಗರ್ಸ್ ಮೂಲಕ ನಾವು ಹೋಗೋದು ಸಿಸರ್, ತಮ್ಮ ಫಿಂಗರಲ್ಲಿ ಹೋಗೋದು ಜಿಗ್ಜ್ಯಾಗ್. ಅವಾಗ ಇದು ಯಾವುದಕ್ಕೆ ಸೇರಿರೋದು? ಫ್ರಿಕ್ಷನ್ಗೆ ಸೇರಿರೋದು. ಓಕೆ, ಸೊ ಅದು ಪ್ಲೇಸ್ ಯಾವುದೆಲ್ಲ ಬರುತ್ತೆ? ಈ ಪ್ಲೇಸ್ಗೆ, ಲೋವರ್ ಲಿಪ್ಗೆ, ಅಪ್ಪರ್ ಲಿಪ್ಗೆ, ಲಿಪ್ ಕಾರ್ನರ್ಗೆ. ಓಕೆ, ಸೊ ನೋಸ್ ಕಾರ್ನರ್ಗೆ, ಅಗೇನ್ ಇಟ್ಸ್ ಲೈಕ್ ಅ ಜಿಗ್ಜ್ಯಾಗ್, ಸಿಸರ್. ಓಕೆ, ಸೊ ಫೋರ್ ಹೆಡ್ಗೆ, ಇದೆಲ್ಲ ಬಂದುಬಿಟ್ಟು ಫ್ರಿಕ್ಷನ್. ಆ್ಯಂಟಿ ಕ್ಲಾಕ್ ವೈಸ್ ನಾವು ಪೂರ್ತಿ ಕೈಯಲ್ಲೂ ನಾವು ಮಸಾಜ್ ಮಾಡೋದು ಪೆಟ್ರಿಸೇಜ್ ಶಾರ್ಟ್ ಪ್ಲೇಸಲ್ಲಿ. ಲಾಂಗ್ ಪ್ಲೇಸಲ್ಲಿ ಇಟ್ಟು ನಾವು ಮಾಡೋದು ಎಲ್ಫ್ರೆಜ್ ಲಾಂಗ್ ಸ್ಟ್ರೋಕ್. ಅರ್ಥ ಆಗ್ತೈತಾ? ಓಕೆ, ಸೊ ದಿಸ್ ಈಸ್ ಎಲ್ಫ್ರೆಜ್, ಪೆಟ್ರಿಸೇಜ್, ಫ್ರಿಕ್ಷನಲ್ಲಿ ಜಿಗ್ಜ್ಯಾಗ್ ಆ್ಯಂಡ್ ಸಿಸರ್. ಓಕೆ, ಅದಾದಮೇಲೆ ಬರೋದು ಟ್ಯಾಂಪೋನ್ಮೆಂಟ್. ಟ್ಯಾಂಪೋನ್ಮೆಂಟಲ್ಲಿ ಬರೋದು ರಿದಮ್, ಸ್ಲ್ಯಾಪಿಂಗ್. ಹಿಂಗೆ ಮಾಡಬಾರ್ದು, ಹೊಡಿಬಾರ್ದು, ಸ್ಲ್ಯಾಪಿಂಗ್. ಓಕೆ, ಸ್ಲೈಡಿಂಗ್. ಇದೆಲ್ಲ ಬಂದುಬಿಟ್ಟು ನಮಗೇನಾಗುತ್ತೆ? ಟ್ಯಾಂಪೋನ್ಮೆಂಟಲ್ಲಿ ಬರೋದು, ಸ್ಮೂತಾಗಿ ಹ್ಯಾಂಡಲ್ ಮಾಡೋದು. ಓಕೆ, ಅದನ್ನು ಟ್ಯಾಂಪೋನ್ಮೆಂಟ್ ಅಂತ ಹೇಳ್ತೀವಿ. ಫೋರ್ತ್ ನೆಕ್ಸ್ಟ್ ಇಸ್ ವೈಬ್ರೇಷನ್. ವೈಬ್ರೇಷನಲ್ಲಿ ಎರಡಿದೆ, ಒಂದು ಸ್ಟೇಷ್ನರಿ, ಒಂದು ಟ್ರಾವೆಲಿಂಗ್. ಓಕೆ, ಸ್ಟೇಷ್ನರಿ ಅಂದರೆ ಒಂದೇ ಪ್ಲೇಸಲ್ಲಿ ಹೋಲ್ಡ್ ಇಟ್ ಲೈಕ್ ದಿಸ್ ಆ್ಯಂಡ್ ದೆನ್ ವಿ ಡು ವೈಬ್ರೇಟ್. ಓಕೆ, ಒಂದೇ ಜಾಗದಲ್ಲಿ ವೆಯ್ಟ್ ಮಾಡಿ ನಾವು ಬಂದುಬಿಟ್ಟು ವೈಬ್ರೇಟ್ ಮಾಡೋದು ಒಂದು, ಇದನ್ನು ಸ್ಟೇಷ್ನರಿ. ಟ್ರಾವೆಲಿಂಗ್ ಅಂದರೆ ಇಲ್ಲಿಂದ ವೈಬ್ರೇಟ್ ಮಾಡಿಕೊಂಡು ಅಪ್ ಸೈಡ್ಗೆ ಬರ್ತೀವಿ, ಅಗೇನ್ ಡೌನ್ ಯೂಸ್ಗೆ ಹೋಗ್ತೀವಿ. ಇದನ್ನು ಟ್ರಾವೆಲಿಂಗ್ ವೈಬ್ರೇಷನ್ ಅಂತ ಹೇಳ್ತೀವಿ. ಕ್ಲಿಯರ್? ಎಲ್ಫ್ರೆಜ್ ಅಂದ್ರೇನು? ಲಾಂಗ್ ಸ್ಟ್ರೋಕ್, ಲಾಂಗ್ ಆಗಿ ಸ್ಪ್ರೆಡ್ ಮಾಡಿ ಮಸಾಜ್ ಮಾಡೋದು. ಪೆಟ್ರಿಸೇಜ್ ಅಂದ್ರೇನು? ಶಾರ್ಟಾಗಿ ಮಸಾಜ್ ಮಾಡೋದು. ಫ್ರಿಕ್ಷನ್ ಅಂದ್ರೇನು? ಜಿಗ್ಜ್ಯಾಗ್ ಆ್ಯಂಡ್ ಸಿಸರ್ ಬರೋದು. ಟ್ಯಾಂಪೋನ್ಮೆಂಟ್ ಏನು? ರಿದಮ್, ಸ್ಲ್ಯಾಪಿಂಗ್, ಸ್ಲೈಡಿಂಗ್. ಇದೆಲ್ಲ ಬಂದುಬಿಟ್ಟು ಟ್ಯಾಂಪೋನ್ಮೆಂಟಲ್ಲಿ ಬರುತ್ತೆ. ವೈಬ್ರೇಷನಲ್ಲಿ ಎಷ್ಟಿದೆ? ಸ್ಟೇಷ್ನರಿ, ಟ್ರಾವೆಲ್. ಸ್ಟೇಷ್ನರಿ ಅಂದರೆ ಒಂದೇ ಕಡೆ ವೈಬ್ರೇಟ್ ಮಾಡೋದು, ಟ್ರಾವೆಲಿಂಗ್ ಅಂದರೆ ಅಪ್ ಆ್ಯಂಡ್ ಡೌನಲ್ಲಿ ವೈಬ್ರೇಟ್ ಮಾಡೋದು. ಓಕೆ, ಇದೇ ಪ್ರೊಸೀಜರಲ್ಲೇ ನಾವು ಹೋಗ್ತೀವಿ. ಬಟ್ ಕ್ಲೆನ್ಸಿಂಗೂ ಇದೆ, ಸ್ಕ್ರಬ್ಬರ್ಗೂ ಇದೆ, ಮಸಾಜ್ಗೂ ಇದೆ. ಬಟ್ ಮಸಾಜಿಗೆ ಬರುವಾಗಲೇ ಬಂದುಬಿಟ್ಟು ನಾವು ಈ ಟ್ಯಾಂಪೋನ್ಮೆಂಟ್ನ ಮತ್ತು ವೈಬ್ರೇಷನ್ನ ಯೂಸ್ ಮಾಡ್ತೀವಿ. ಕ್ಲೆನ್ಸು, ಸ್ಕ್ರಬ್ಬು ಇದರಲ್ಲಿ ಏನು ಮಾಡ್ತೀವಿ? ಬರೀ 3 ಯೂಸ್ ಮಾಡಿರ್ತೀವಿ. ಯಾವುದು? ಎಲ್ಫ್ರೆಜ್, ಪೆಟ್ರಿಸೇಜ್ ಆ್ಯಂಡ್ ಫ್ರಿಕ್ಷನ್. ಇದು ಮಾತ್ರನೇ. ಮಸಾಜಿಗೆ ಬರುವಾಗ ಮಾತ್ರನೇ ನಾವೇನು ಆ್ಯಡ್ ಮಾಡಿರ್ತೀವಿ? ವೈಬ್ರೇಷನ್ ಆ್ಯಂಡ್ ಟ್ಯಾಂಪೋನ್ಮೆಂಟ್ ಮಾಡಿರ್ತೀವಿ. ಅಡಿಷ್ನಲಾಗಿ ಏನಂದರೆ ಕಂಪ್ಲೀಟಾಗಿ ಮಸಾಜ್ ಮಾಡುವಾಗ ಪ್ರೆಷರ್ ಮೂಲಕ ಹೋಗ್ತೀವಿ, ಬಿಕಾಸ್ ಆಫ್ ಪ್ರೆಷರ್ ಪಾಯಿಂಟ್ಸ್. ಬಟ್ ಕ್ಲೆನ್ಸ್ಗಾಗಲಿ ಸ್ಕ್ರಬ್ಗಾಗಲಿ ಪ್ರಾಸೆಸ್ನ ಮಾತ್ರ ಫಾಲೋ ಮಾಡಿರ್ತೀವಿ, ಬಟ್ ಎಲ್ಲೂ ನಾವು ಪ್ರೆಷರ್ನ ಕೊಡಲ್ಲ. ಅರ್ಥ ಆಯ್ತಾ?